ಸ್ಯಾಂಡಲ್‌ವುಡ್‌ನಲ್ಲಿ ಪೈರಸಿ ಫೈಟ್ ಜೋರಾಗಿರುವಂಥದ್ದು. ಸೊ, ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಈಗ 45 ಸಿನಿಮಾಗೂ ಕೂಡ ಈ ಪೈರಸಿ ಕಾಟ ಶುರು ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರಿದ್ದಾರೆ. ಸರ್, ಪೈರಸಿ ನಿಮ್ಮನ್ನು ಕೂಡ ಬೆನ್ನತ್ತಿ ಬಿಟ್ಟಿದೆ. ಹೌದು, ಹೌದು ಸರ್. ನಂದು ಬೆಳಗ್ಗೆನೆ ನನಗೊಂದು 4, 5 ಲಿಂಕ್ ಬಂತು. ತುಂಬ ಬೇಜಾರಾಯಿತು. ನಿಮ್ಗೆ ಈ ಪೈರಸಿ ಆಗಿರೋದು ಯಾವಾಗ ಗೊತ್ತಾಯ್ತು? ಯಾವ ತರ ಲಿಂಕ್ ಅಂದ್ರೆ ಎಷ್ಟು ಲಿಂಕ್ ಬಂದಿದೆ? ನೀವು ಮುಂದಿನ ಕ್ರಮ ಏನ್ ಮಾಡ್ತೀರಾ? ನಾವು ಕೋರ್ಟ್ ಆರ್ಡರ್ ತಂದಿದ್ವಿ. ಪೈರಸಿ ಮಾಡೋರಿಗೆ, ನೆಗೆಟಿವ್ ಮಾಡೋರಿಗೆ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೆ ತಂದಿದ್ದೀವಿ. ಗೊತ್ತಿಲ್ಲ ಅವರಿಗೆಲ್ಲ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಅಂತ ನಾವು ಕೋರ್ಟ್ ಆರ್ಡರ್ ತೋರಿಸಿರೋದು. ಈ ಕೋರ್ಟ್ ಆರ್ಡ್ರಲ್ಲಿ ಏನಿದೆ, ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಜರುಗಿಸ್ಕೋಬೇಕು. ನಮ್ಗೇನು ಡ್ಯಾಮೇಜ್ ಆಗಿದೆ ಅವರೇ ಕಟ್ಕೊಡ್ಬೇಕು ಅಂತ. ಈಗ 45 ಸಿನಿಮಾ ರಿಲೀಸ್ ಆದಾಗಿಂದನು ಹೌಸ್‌ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಸೊ, ಕೆಲವರೆಲ್ಲ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ದಾರೆ. ನಿಮಗೆ ಫೋನ್ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಪೈರಸಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬೇಜಾರು ಅನ್ಸಲ್ವಾ? ತುಂಬ ಬೇಜಾರಾಯಿತು. ತುಂಬ ಮನಸ್ಸಿಗೆ ನೋವಾಗಾಯಿತು. ನೋಡಿ ನಿನ್ನೆ ಟಿಕೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ನನಗೆ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಯ್ಯೋ! ಒಳ್ಳೆ ಕಲೆಕ್ಷನ್ ಇದೆ. ಅಂಥ ಟೈಮಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಒಂದು 3 ವರ್ಷದ ಶ್ರಮ ಹೆಂಗಾಗತ್ತೆ ಹೇಳಿ? ನಮ್ಮ ಮೊಬೈಲಲ್ಲೇ ನಮ್ಮ ಪಿಕ್ಚರ್ ನೋಡ್ಕೊಳಕ್ಕಾಗತ್ತಾ? 3 ವರ್ಷದ ನಮ್ಮ ಮೊಬೈಲಲ್ಲಿ ಪಿಕ್ಚರ್ ಮಾಡಿದ್ವಾ ನಾವು? ತುಂಬ ಬೇಜಾರಾಯಿತು. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತೀರಾ, ಕೆಲವರೆಲ್ಲ ಚಿತ್ರದ ನೆಗೆಟಿವ್ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ಯಾಕೆ ಈ ರೀತಿಯ ಒಂದು ವಿಕೃತಿ ಮನಸ್ಥಿತಿ? ಅದೇನು ನಮಗೇನು ಗೊತ್ತಿಲ್ಲ ಸರ್. ಇವೆಲ್ಲ ಈ ಥರ ನಾನು ಈ ಪಿಕ್ಚರಲ್ಲೇ ನಾನು ನೋಡ್ತಾ ಇರೋದು. ಹೆಚ್ಚು ಕಮ್ಮಿ ನಾನು ಒಂದು 7 ಪಿಕ್ಚರ್ ತೆಗೆದಿದ್ದೀವಿ. ನನಗಿದು ಗೊತ್ತೇ ಇಲ್ಲ. ಈ ಪಿಕ್ಚರಲ್ಲಿ ಒಂದು ಒಬ್ಬರು ಪಿಕ್ಚರ್ ಚೆನ್ನಾಗಿಲ್ಲ ಅಂತಾರೆ, ಒಬ್ಬರು ಪಿಕ್ಚರ್ ಸೂಪರ್ ಅಂತ ಹೇಳೋದು, ನೆಗೆಟಿವ್ ಮಾಡೋದು, ಬೇಕು ಅಂತ ಮಾಡೋದು ಇದೇನು ಅವಶ್ಯಕತೆ ಇತ್ತಾ ಅಂತ ನನಗೆ ಹೇಳೋದಷ್ಟೇ. ಎಲ್ಲರೂ ಒಂದ್ ಕಡೆ ಅನ್ಸುತ್ತೆ, ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿಸ್ತಿದ್ದಾರೆ ಏನೋ. ನನಗೆ ಗೊತ್ತಿಲ್ಲ ಸರ್. ಅವೆಲ್ಲ ಗೊತ್ತಿಲ್ಲ ಸರ್ ನನಗೆ. ಏನು ನಮ್ಮ ಮೇಲೆ ಅಂಥವ್ರು ಯಾರೂ ಇಲ್ಲ ಅನ್ಸುತ್ತೆ. ಏನೋ ಕೆಲವು ಕಿಡಿಗೇಡಿಗಳಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ನಮ್ಗೆ ಇದುವರೆಗೂ ಯಾರು ಅಂಥವ್ರು ನಮಗೆ ಆ ಥರ ನನಗೆ ಯಾರು ಅನಿಸಿಲ್ಲ ಸರ್ ಅದು. ಒಂದು ಗಾದೆ ಇದೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಏಟು ಎನ್ನುವಂಥದ್ದು. ಈಗ ಒಂದು ಎಚ್ಚರಿಕೆ ಕೊಟ್ಟಿದ್ದೀರಾ. ಸೊ, ತಿದ್ಕೊಳ್ಳದೆ ಇದ್ರೆ ಮುಂದಿನ ಕ್ರಮ ಕಾನೂನು ಹೋರಾಟ. ಖಂಡಿತ ಕಾನೂನು ಕ್ರಮ ತಗೋತೀವಿ ಸರ್ ನಾನು. ಖಂಡಿತ ತಗೋತೀವಿ. ಸೊ, ಆ ರೀತಿಯ ಪೈರಸಿ ಮಾಡೋರಿಗೆ ಏನ್ ಹೇಳ್ತೀರಾ? ಖಡಕ್ ಸಂದೇಶ ಕೊಡೋದು. ಅಲ್ಲ ನಾನು ಅವ್ಳಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಸಂದೇಶ ಕೊಡ್ತೀನಿ ಸರ್. ಬಂದು ನಮ್ಮೇ ಪಿಕ್ಚರ್ ನೋಡಿ. ಒಳ್ಳೇದು ಮಾಡಿದ್ರೆ ಏನಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗತ್ತೆ, ಕರ್ಮ ಯಾವ ರೀತಿ ನಮ್ಮನ್ನು ಸುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬಂದು ಬಂದು ನೀವು 45 ಫಿಲಮ್ ನೋಡಿ. ನಾವೊಂದು ಹಿಂದುತ್ವದ್ದು ತಗೊಂಡು ಒಂದು ಸಬ್ಜೆಕ್ಟ್ ತಗೊಂಡು ಎಷ್ಟು ಕಷ್ಟಪಟ್ಟು 3 ವರ್ಷದಿಂದ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅದು ತಗೊಂಡು ನಮ್ಮ ಪಿಕ್ಚರೇ ಪೈರಸಿ ಅಂತೆ. ದಯವಿಟ್ಟು ಬಂದು ನಮ್ಮ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡಿದ್ರೆ ಏನಾಗುತ್ತೆ, ಎಲ್ಲರೂ ನಿಮ್ಮಂಥವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಎಷ್ಟು ಪಿಕ್ಚರ್ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್‌ನ ತೆಗಿಬೋದು. ನೀವು ಅದು ಬಿಟ್ಬಿಟ್ಟು ಪೈರಸಿ ಮಾಡೋದು, ಎಲ್ಲೋಗೋ ಇದು ಮಾಡೋದು ಅದು ಸೂಕ್ತ ಅಲ್ಲ ಅನ್ಸುತ್ತೆ ನನಗಂತೂ. ಅದೆಲ್ಲ ಮೇಲೆ ದೇವರೇ ನೋಡ್ಕೋಬೇಕು. ಅವ್ರಿಗೆ ದೇವ್ರೇ ಒಳ್ಳೆ ಬುದ್ಧಿ ಕೊಡಬೇಕು ಅಂತ. ಕೊಟ್ಟಿಲ್ವ ಅಂದರೆ ನಾವು ಕಾನೂನು ಕ್ರಮ ನಾವು ತಗೋತೀವಿ ಸರ್. ಈ 45 ಸಿನಿಮಾಗೆ ಮಾತ್ರವಲ್ಲ ಪೈರಸಿ ಅನ್ನೋದು, ಮಾರ್ಕ್ ಸಿನಿಮಾಗೂ ಕೂಡ ಕಾಡಿತ್ತು ಅಂತ ಸುದೀಪ್ ಅವರು ಕೂಡ ಒಂದು ಮಾತು ಹೇಳಿದ್ರು. ಅಂದ್ರೆ ಪೈರಸಿ ವಿರುದ್ಧ ಎಚ್ಚರಿಕೆ ಕೊಟ್ಟು ಯುದ್ಧ ಮಾಡೋಣ ಅನ್ನುವಂಥದ್ದು. ಈಗ ನೀವು ಕೂಡ ಯುದ್ಧ ಸಾರ್ತಿ. ಅಲ್ಲ ಸರ್, ನಮಗೂ ಅದು ಗೊತ್ತಿಲ್ಲ. ನಾನು ಕೋರ್ಟಿಂದ ಆರ್ಡರ್ ತಂದಿದ್ದೀನಿ. ಅರ್ಥ ಆಯ್ತಾ? ನಮಗೇನಾದ್ರೂ ಆದರೆ ನಾನು ಕಾನೂನು ಮುಖಾಂತರ ನಾನು ಹೋಗ್ತೀನಿ ಸರ್. ಓಕೆ ಸರ್. ಇದಿಷ್ಟು ಏನು 45 ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರ ಮಾತು. ಅಂದ್ರೆ ಪೈರಸಿಯನ್ನ ಮಾಡಬೇಡಿ, ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡಿ. ನಮ್ದು 3 ವರ್ಷಗಳ ಪರಿಶ್ರಮ ಇದೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್‌ವುಡ್‌ನಲ್ಲಿ ಪೈರಸಿ ಫೈಟ್ ಜೋರಾಗಿರುವಂಥದ್ದು. ಸೊ, ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಈಗ 45 ಸಿನಿಮಾಗೂ ಕೂಡ ಈ ಪೈರಸಿ ಕಾಟ ಶುರು ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರಿದ್ದಾರೆ. ಸರ್, ಪೈರಸಿ ನಿಮ್ಮನ್ನು ಕೂಡ ಬೆನ್ನತ್ತಿ ಬಿಟ್ಟಿದೆ. ಹೌದು, ಹೌದು ಸರ್. ನಂದು ಬೆಳಗ್ಗೆನೆ ನನಗೊಂದು 4, 5 ಲಿಂಕ್ ಬಂತು. ತುಂಬ ಬೇಜಾರಾಯಿತು. ನಿಮ್ಗೆ ಈ ಪೈರಸಿ ಆಗಿರೋದು ಯಾವಾಗ ಗೊತ್ತಾಯ್ತು? ಯಾವ ತರ ಲಿಂಕ್ ಅಂದ್ರೆ ಎಷ್ಟು ಲಿಂಕ್ ಬಂದಿದೆ? ನೀವು ಮುಂದಿನ ಕ್ರಮ ಏನ್ ಮಾಡ್ತೀರಾ? ನಾವು ಕೋರ್ಟ್ ಆರ್ಡರ್ ತಂದಿದ್ವಿ. ಪೈರಸಿ ಮಾಡೋರಿಗೆ, ನೆಗೆಟಿವ್ ಮಾಡೋರಿಗೆ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೆ ತಂದಿದ್ದೀವಿ. ಗೊತ್ತಿಲ್ಲ ಅವರಿಗೆಲ್ಲ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಅಂತ ನಾವು ಕೋರ್ಟ್ ಆರ್ಡರ್ ತೋರಿಸಿರೋದು. ಈ ಕೋರ್ಟ್ ಆರ್ಡ್ರಲ್ಲಿ ಏನಿದೆ, ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಜರುಗಿಸ್ಕೋಬೇಕು. ನಮ್ಗೇನು ಡ್ಯಾಮೇಜ್ ಆಗಿದೆ ಅವರೇ ಕಟ್ಕೊಡ್ಬೇಕು ಅಂತ. ಈಗ 45 ಸಿನಿಮಾ ರಿಲೀಸ್ ಆದಾಗಿಂದನು ಹೌಸ್‌ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಸೊ, ಕೆಲವರೆಲ್ಲ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ದಾರೆ. ನಿಮಗೆ ಫೋನ್ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಪೈರಸಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬೇಜಾರು ಅನ್ಸಲ್ವಾ? ತುಂಬ ಬೇಜಾರಾಯಿತು. ತುಂಬ ಮನಸ್ಸಿಗೆ ನೋವಾಗಾಯಿತು. ನೋಡಿ ನಿನ್ನೆ ಟಿಕೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ನನಗೆ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಯ್ಯೋ! ಒಳ್ಳೆ ಕಲೆಕ್ಷನ್ ಇದೆ. ಅಂಥ ಟೈಮಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಒಂದು 3 ವರ್ಷದ ಶ್ರಮ ಹೆಂಗಾಗತ್ತೆ ಹೇಳಿ? ನಮ್ಮ ಮೊಬೈಲಲ್ಲೇ ನಮ್ಮ ಪಿಕ್ಚರ್ ನೋಡ್ಕೊಳಕ್ಕಾಗತ್ತಾ? 3 ವರ್ಷದ ನಮ್ಮ ಮೊಬೈಲಲ್ಲಿ ಪಿಕ್ಚರ್ ಮಾಡಿದ್ವಾ ನಾವು? ತುಂಬ ಬೇಜಾರಾಯಿತು. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತೀರಾ, ಕೆಲವರೆಲ್ಲ ಚಿತ್ರದ ನೆಗೆಟಿವ್ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ಯಾಕೆ ಈ ರೀತಿಯ ಒಂದು ವಿಕೃತಿ ಮನಸ್ಥಿತಿ? ಅದೇನು ನಮಗೇನು ಗೊತ್ತಿಲ್ಲ ಸರ್. ಇವೆಲ್ಲ ಈ ಥರ ನಾನು ಈ ಪಿಕ್ಚರಲ್ಲೇ ನಾನು ನೋಡ್ತಾ ಇರೋದು. ಹೆಚ್ಚು ಕಮ್ಮಿ ನಾನು ಒಂದು 7 ಪಿಕ್ಚರ್ ತೆಗೆದಿದ್ದೀವಿ. ನನಗಿದು ಗೊತ್ತೇ ಇಲ್ಲ. ಈ ಪಿಕ್ಚರಲ್ಲಿ ಒಂದು ಒಬ್ಬರು ಪಿಕ್ಚರ್ ಚೆನ್ನಾಗಿಲ್ಲ ಅಂತಾರೆ, ಒಬ್ಬರು ಪಿಕ್ಚರ್ ಸೂಪರ್ ಅಂತ ಹೇಳೋದು, ನೆಗೆಟಿವ್ ಮಾಡೋದು, ಬೇಕು ಅಂತ ಮಾಡೋದು ಇದೇನು ಅವಶ್ಯಕತೆ ಇತ್ತಾ ಅಂತ ನನಗೆ ಹೇಳೋದಷ್ಟೇ. ಎಲ್ಲರೂ ಒಂದ್ ಕಡೆ ಅನ್ಸುತ್ತೆ, ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿಸ್ತಿದ್ದಾರೆ ಏನೋ. ನನಗೆ ಗೊತ್ತಿಲ್ಲ ಸರ್. ಅವೆಲ್ಲ ಗೊತ್ತಿಲ್ಲ ಸರ್ ನನಗೆ. ಏನು ನಮ್ಮ ಮೇಲೆ ಅಂಥವ್ರು ಯಾರೂ ಇಲ್ಲ ಅನ್ಸುತ್ತೆ. ಏನೋ ಕೆಲವು ಕಿಡಿಗೇಡಿಗಳಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ನಮ್ಗೆ ಇದುವರೆಗೂ ಯಾರು ಅಂಥವ್ರು ನಮಗೆ ಆ ಥರ
ನನಗೆ ಯಾರು ಅನಿಸಿಲ್ಲ ಸರ್ ಅದು. ಒಂದು ಗಾದೆ ಇದೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಏಟು ಎನ್ನುವಂಥದ್ದು. ಈಗ ಒಂದು ಎಚ್ಚರಿಕೆ ಕೊಟ್ಟಿದ್ದೀರಾ. ಸೊ ತಿದ್ಕೊಳ್ಳದೆ ಇದ್ರೆ ಮುಂದಿನ ಕ್ರಮ ಕಾನೂನು ಹೋರಾಟ. ಖಂಡಿತ ಕಾನೂನು ಕ್ರಮ ತಗೋತೀವಿ ಸರ್ ನಾನು. ಖಂಡಿತ ತಗೋತೀವಿ. ಸೊ ಆ ರೀತಿಯ ಪೈರಸಿ ಮಾಡೋರಿಗೆ ಏನ್ ಹೇಳ್ತೀರಾ, ಖಡಕ್ ಸಂದೇಶ ಕೊಡೋದು? ಅಲ್ಲ, ನಾನು ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಸಂದೇಶ ಕೊಡ್ತೀನಿ ಸರ್. ಬಂದು ನಮ್ಮೇ ಪಿಕ್ಚರ್ ನೋಡಿ. ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ಕರ್ಮ ಯಾವ ರೀತಿ ನಮ್ಮನ್ನು ಸುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬಂದು ನೀವು 45 ಫಿಲಮ್ ನೋಡಿ. ನಾವೊಂದು ಹಿಂದುತ್ವದ್ದು ತಗೊಂಡು ಒಂದು ಸಬ್ಜೆಕ್ಟ್ ತೊಗೊಂಡು ಎಷ್ಟು ಕಷ್ಟಪಟ್ಟು 3 ವರ್ಷದಿಂದ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅದು ತಗೊಂಡು ನಮ್ಮ ಪಿಕ್ಚರೇ ಪೈರಸಿ ಅಂತೆ. ದಯವಿಟ್ಟು ಬಂದು ನಮ್ಮ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡಿದ್ರೆ ಏನಾಗುತ್ತೆ, ಎಲ್ಲರೂ ನಿಮ್ಮಂಥವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಎಷ್ಟು ಪಿಕ್ಚರ್ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ನ ತೆಗಿಬೋದು. ನೀವು ಅದು ಬಿಟ್ಬಿಟ್ಟು ಪೈರಸಿ ಮಾಡೋದು, ಎಲ್ಲೋಗೋ ಇದು ಮಾಡೋದು, ಅದು ಸೂಕ್ತ ಅಲ್ಲ ಅನಿಸುತ್ತೆ ನನಗಂತೂ. ಅದೆಲ್ಲ ಮೇಲೆ ದೇವರೇ ನೋಡ್ಕೋಬೇಕು. ಅವ್ರಿಗೆ ದೇವರೇ ಒಳ್ಳೆ ಬುದ್ಧಿ ಕೊಡಬೇಕು ಅಂತ. ಕೊಟ್ಟಿಲ್ವ ಅಂದರೆ ನಾವು ಕಾನೂನು ಕ್ರಮ ನಾವು ತಗೋತೀವಿ ಸರ್. ಈ 45 ಸಿನಿಮಾಗೆ ಮಾತ್ರವಲ್ಲ ಪೈರಸಿ ಅನ್ನೋದು, ಮಾರ್ಕ್ ಸಿನಿಮಾಗೂ ಕೂಡ ಕಾಡಿತು ಅಂತ ಸುದೀಪ್ ಅವರು ಕೂಡ ಒಂದು ಮಾತು ಹೇಳಿದ್ರು. ಅಂದ್ರೆ ಪೈರಸಿ ವಿರುದ್ಧ ಎಚ್ಚರಿಕೆ ಕೊಟ್ಟು ಯುದ್ಧ ಮಾಡೋಣ ಅನ್ನೋಂಥದ್ದು. ಈಗ ನೀವು ಕೂಡ ಯುದ್ಧ ಸಾರ್ತಿ. ಅಲ್ಲ ಸರ್, ನಮಗೂ ಅದು ಗೊತ್ತಿಲ್ಲ. ನಾನು ಕೋರ್ಟಿಂದ ಆರ್ಡರ್ ತಂದಿದ್ದೀನಿ. ಅರ್ಥ ಆಯ್ತಾ? ನಮಗೇನಾದರೂ ಆದರೆ ನಾನು ಕಾನೂನು ಮುಖಾಂತರ ನಾನು ಹೋಗ್ತೀನಿ ಸರ್. ಓಕೆ ಸರ್. ಇದಿಷ್ಟು 45 ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರ ಮಾತು. ಅಂದ್ರೆ ಪೈರಸಿಯನ್ನ ಮಾಡಬೇಡಿ, ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡಿ, ನಮ್ದು 3 ವರ್ಷಗಳ ಪರಿಶ್ರಮ ಇದೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ನಲ್ಲಿ ಪೈರಸಿ ಫೈಟ್ ಜೋರಾಗಿರುವಂಥದ್ದು. ಸೊ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಈಗ 45 ಸಿನಿಮಾಗೂ ಕೂಡ ಈ ಪೈರಸಿ ಕಾಟ ಶುರು ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರಿದ್ದಾರೆ. ಸರ್, ಪೈರಸಿ ನಿಮ್ಮನ್ನು ಕೂಡ ಬೆನ್ನತ್ತು ಬಿಟ್ಟಿದೆ. ಹೌದು ಸರ್. ನಾನು ಬೆಳಗ್ಗೆನೇ ನನಗೊಂದು 4-5 ಲಿಂಕ್ ಬಂತು. ತುಂಬ ಬೇಜಾರಾಯಿತು. ನಿಮ್ಗೆ ಈ ಪೈರಸಿ ಆಗಿರೋದು ಯಾವಾಗ ಗೊತ್ತಾಯ್ತು? ಯಾವ ತರ ಲಿಂಕ್, ಅಂದ್ರೆ ಎಷ್ಟು ಲಿಂಕ್ ಬಂದಿದೆ? ನೀವು ಮುಂದಿನ ಕ್ರಮ ಏನ್ ಮಾಡ್ತೀರಿ? ನಾವು ಕೋರ್ಟ್ ಆರ್ಡರ್ ತಂದಿದ್ವಿ. ಪೈರಸಿ ಮಾಡೋರಿಗೆ, ನೆಗೆಟಿವ್ ಮಾಡೋರಿಗೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ತಂದಿದ್ದೀವಿ. ಗೊತ್ತಿಲ್ಲ ಅವರಿಗೆಲ್ಲ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಅಂತ ನಾವು ಕೋರ್ಟ್ ಆರ್ಡರ್ ತೋರಿಸಿರೋದು. ಈ ಕೋರ್ಟ್ ಆರ್ಡ್ರಲ್ಲಿ ಏನಿದೆ, ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಧರಿಸ್ಕೋಬೇಕು. ನಮ್ಗೇನು ಡ್ಯಾಮೇಜ್ ಆಗಿದೆ ಅವರೇ ಕಟ್ಕೊಡ್ಬೇಕು ಅಂತ. ಈಗ 45 ಸಿನಿಮಾ ರಿಲೀಸ್ ಆದಾಗಿಂದ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಸೊ ಕೆಲವರೆಲ್ಲ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ದಾರೆ, ನಿಮಗೆ ಫೋನ್ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಪೈರಸಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬೇಜಾರು ಅನ್ಸಲ್ಲ? ತುಂಬ ಬೇಜಾರಾಯಿತು. ತುಂಬ ಮನಸ್ಸಿಗೆ ನೋವಾಗಾಯಿತು. ನೋಡಿ, ನಿನ್ನೆ ಟಿಕೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ನನಗೆ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಯ್ಯೋ, ಒಳ್ಳೆ ಕಲೆಕ್ಷನ್ ಇದೆ ಅಂಥ ಟೈಮಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಒಂದು 3 ವರ್ಷ ಶ್ರಮ ಹೆಂಗಾಗತ್ತೆ ಹೇಳಿ? ನಮ್ಮ ಮೊಬೈಲಲ್ಲೇ ನಮ್ಮ ಪಿಕ್ಚರ್ ನೋಡ್ಕೊಳಕ್ಕಾಗತ್ತಾ? 3 ವರ್ಷದ ನಮ್ಮ ಮೊಬೈಲಲ್ಲಿ ಪಿಕ್ಚರ್ ಮಾಡಿದ್ವ ನಾವು. ತುಂಬ ಬೇಜಾರಾಯಿತು. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತೀರಾ, ಕೆಲವರೆಲ್ಲ ಚಿತ್ರದ ನೆಗೆಟಿವ್ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ಯಾಕೆ ಈ ರೀತಿಯ ಒಂದು ವಿಕೃತಿ ಮನಸ್ಥಿತಿ? ಅದೇನು ನಮಗೇನು ಗೊತ್ತಿಲ್ಲ ಸರ್. ಇವೆಲ್ಲ ಈ ಥರ ನಾನು ಈ ಪಿಕ್ಚರಲ್ಲೇ ನಾನು ನೋಡ್ತಾ ಇರೋದು. ಹೆಚ್ಚು ಕಮ್ಮಿ ನಾನು ಒಂದು 7 ಪಿಕ್ಚರ್ ತೆಗೆದಿದ್ದೀವಿ. ನನಗಿದು ಗೊತ್ತೇ ಇಲ್ಲ. ಈ ಪಿಕ್ಚರಲ್ಲಿ ಅಂತ ಒಬ್ಬರು ಪಿಕ್ಚರ್ ಚೆನ್ನಾಗಿಲ್ಲ ಅಂತಾರೆ, ಒಬ್ಬರು ಪಿಕ್ಚರ್ ಸೂಪರ್ ಅಂತ ಹೇಳೋದು, ಆ ನೆಗೆಟಿವ್ ಮಾಡೋದು, ಬೇಕು ಅಂತ ಮಾಡೋದು, ಇದೇನು ಅವಶ್ಯಕತೆ ಇತ್ತಾ ಅಂತ ನನಗೆ ಹೇಳೋದು ಅಷ್ಟೇ. ಎಲ್ಲರೂ ಒಂದ್ ಕಡೆ ಅನ್ಸುತ್ತೆ, ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿಸ್ತಿದ್ದಾರೆ ಏನೋ. ನನಗೆ ಗೊತ್ತಿಲ್ಲ ಸರ್. ಅವೆಲ್ಲ ಗೊತ್ತಿಲ್ಲ ಸರ್ ನನಗೆ. ನಮ್ಮ ಮೇಲೆ ಅಂಥವ್ರು ಯಾರೂ ಇಲ್ಲ ಅನ್ಸುತ್ತೆ. ಏನೋ ಕೆಲವು ಕಿಡಿಗೇಡಿಗಳಿದ್ದಾರೆ, ಏನೋ ಗೊತ್ತಿಲ್ಲ. ಬಟ್ ನಮ್ಗೆ ಇದುವರೆಗೂ ಯಾರು ಅಂಥವ್ರು ನಮಗೆ ಆ ಥರ ನನಗೆ ಯಾರು ಅನಿಸಿಲ್ಲ ಸರ್ ಅದು. ಒಂದು ಗಾದೆ ಇದೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಏಟು ಎನ್ನುವಂಥದ್ದು. ಈಗ ಒಂದು ಎಚ್ಚರಿಕೆ ಕೊಟ್ಟಿದ್ದೀರಾ. ಸೊ ತಿದ್ಕೊಳ್ಳದೆ ಇದ್ರೆ ಮುಂದಿನ ಕ್ರಮ ಕಾನೂನು ಹೋರಾಟ. ಖಂಡಿತ ಕಾನೂನು ಕ್ರಮ ತಗೋತೀವಿ ಸರ್ ನಾನು. ಖಂಡಿತ ತಗೋತೀವಿ. ಸೊ ಆ ರೀತಿಯ ಪೈರಸಿ ಮಾಡೋರಿಗೆ ಏನ್ ಹೇಳ್ತೀರಾ, ಖಡಕ್ ಸಂದೇಶ ಕೊಡೋದು? ಅಲ್ಲ, ನಾನು ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಸಂದೇಶ ಕೊಡ್ತೀನಿ ಸರ್. ಬಂದು ನಮ್ಮೇ ಪಿಕ್ಚರ್ ನೋಡಿ. ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ಕರ್ಮ ಯಾವ ರೀತಿ ನಮ್ಮನ್ನು ಸುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬಂದು ನೀವು 45 ಫಿಲಮ್ ನೋಡಿ. ನಾವೊಂದು ಹಿಂದುತ್ವದ್ದು ತಗೊಂಡು ಒಂದು ಸಬ್ಜೆಕ್ಟ್ ತೊಗೊಂಡು ಎಷ್ಟು ಕಷ್ಟಪಟ್ಟು 3 ವರ್ಷದಿಂದ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅದು ತಗೊಂಡು ನಮ್ಮ ಪಿಕ್ಚರೇ ಪೈರಸಿ ಅಂತೆ. ದಯವಿಟ್ಟು ಬಂದು ನಮ್ಮ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡಿದ್ರೆ ಏನಾಗುತ್ತೆ, ಎಲ್ಲರೂ ನಿಮ್ಮಂಥವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಎಷ್ಟು ಪಿಕ್ಚರ್ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ನ ತೆಗಿಬೋದು. ನೀವು ಅದು ಬಿಟ್ಬಿಟ್ಟು ಪೈರಸಿ ಮಾಡೋದು, ಎಲ್ಲೋಗೋ ಇದು ಮಾಡೋದು, ಅದು ಸೂಕ್ತ ಅಲ್ಲ ಅನಿಸುತ್ತೆ ನನಗಂತೂ. ಅದೆಲ್ಲ ಮೇಲೆ ದೇವರೇ ನೋಡ್ಕೋಬೇಕು. ಅವ್ರಿಗೆ ದೇವರೇ ಒಳ್ಳೆ ಬುದ್ಧಿ ಕೊಡಬೇಕು ಅಂತ. ಕೊಟ್ಟಿಲ್ವ ಅಂದರೆ ನಾವು ಕಾನೂನು ಕ್ರಮ ನಾವು ತಗೋತೀವಿ ಸರ್. ಈ 45 ಸಿನಿಮಾಗೆ ಮಾತ್ರವಲ್ಲ ಪೈರಸಿ ಅನ್ನೋದು, ಮಾರ್ಕ್ ಸಿನಿಮಾಗೂ ಕೂಡ ಕಾಡಿತು ಅಂತ ಸುದೀಪ್ ಅವರು ಕೂಡ ಒಂದು ಮಾತು ಹೇಳಿದ್ರು. ಅಂದ್ರೆ ಪೈರಸಿ ವಿರುದ್ಧ ಎಚ್ಚರಿಕೆ ಕೊಟ್ಟು ಯುದ್ಧ ಮಾಡೋಣ ಅನ್ನೋಂಥದ್ದು. ಈಗ ನೀವು ಕೂಡ ಯುದ್ಧ ಸಾರ್ತಿ. ಅಲ್ಲ ಸರ್, ನಮಗೂ ಅದು ಗೊತ್ತಿಲ್ಲ. ನಾನು ಕೋರ್ಟಿಂದ ಆರ್ಡರ್ ತಂದಿದ್ದೀನಿ. ಅರ್ಥ ಆಯ್ತಾ? ನಮಗೇನಾದರೂ ಆದರೆ ನಾನು ಕಾನೂನು ಮುಖಾಂತರ ನಾನು ಹೋಗ್ತೀನಿ ಸರ್. ಓಕೆ ಸರ್. ಇದಿಷ್ಟು 45 ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರ ಮಾತು. ಅಂದ್ರೆ ಪೈರಸಿಯನ್ನ ಮಾಡಬೇಡಿ, ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡಿ, ನಮ್ದು 3 ವರ್ಷಗಳ ಪರಿಶ್ರಮ ಇದೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.